ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೇರಳದ ತಿರುವನಂತಪುರಂಗೆ ಕಾಲಿಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಸಿದ್ದರಾಮಯ್ಯನವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಇದು ಎರಡು ವಿಚಾರಗಳಿಗೆ ಕುತೂಹಲ ಕೆರಳಿಸಿರುವಂಥ ಭೇಟಿ. ಯಾಕಂದರೆ ಸಹಜವಾಗಿಯೇ ಕೋಗಿಲು ಲೇಔಟ್ನಲ್ಲಿ ಏನು 167 ಜನರ ಒಕ್ಕಲೆಬ್ಬಿಸಿ ಆ ಜಾಗವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಅಲ್ಲಿರುವಂಥದ್ದು ಬಹುತೇಕ ಮುಸ್ಲಿಮರು. ಆ ಕಾರಣಕ್ಕಾಗಿ ಕೇರಳ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ದನಿ ಎತ್ತಿತ್ತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇರಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೇರಳದ ಕಾಂಗ್ರೆಸ್ನಿಂದ ಭರ್ಜರಿ ಸ್ವಾಗತ ಸಿಕ್ಕಿದೆ ಸಿದ್ದರಾಮಯ್ಯನವ್ರಿಗೆ. ಏರ್ಪೋರ್ಟ್ನಲ್ಲೇ ಅದ್ಭುತವಾದಂಥ ಸ್ವಾಗತ ಸಿಕ್ತು. ಸಿದ್ದರಾಮಯ್ಯನವರು ಶಿವಗಿರಿ ಮಠದಲ್ಲಿ ನಡೀತಾ ಇರುವಂಥ ಪ್ರಮುಖವಾದಂಥ ಕೇರಳದ ವರ್ಕಳದ ಶಿವಗಿರಿ ಮಠದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಇದರ ನಡುವೆ ಕೇರಳದಲ್ಲಿ ಚುನಾವಣೆಗಳು ಬರ್ತಾ ಇದೆ. ಕೇರಳ ಕರ್ನಾಟಕದ ಕಾಂಗ್ರೆಸ್ಸನ್ನು ಅವಲಂಬಿಸಿದೆ. ಯಾಕೆಂದರೆ ಅತ್ಯಂತ ದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಧಿಕಾರದಲ್ಲಿದೆ. ಇಲ್ಲಿಂದ ಶಕ್ತಿ ಏನಾದರೂ ಕೇರಳಕ್ಕೆ ಸಿಕ್ಕಿದರೆ ಮಾತ್ರ ಕೇರಳವನ್ನು ಗೆದ್ಕೊಳ್ಳೋಕ್ಕೆ ಸಾಧ್ಯ. ಈಗ 10 ವರ್ಷಗಳ ಏನು ಕಮ್ಯುನಿಸ್ಟ್ ಆಡಳಿತ, ಎಡರಂಗದ ಆಡಳಿತ ಅಂತ್ಯವಾಗುವ ಲಕ್ಷಣ. ಆಡಳಿತ ವಿರೋಧಿ ಅಲೆ ಇದೆ, ಕಾಂಗ್ರೆಸ್ ಪರವಾದಂಥ ಅಲೆ ಕಂಡು ಬರ್ತಾ ಇದೆ. ಇನ್ನು ಪ್ರಿಯಾಂಕಾ ಗಾಂಧಿ ವಯನಾಡ್ನ ಸಂಸದೆಯಾಗಿದ್ದಾರೆ. ಹಾಗಾಗಿ ವಯನಾಡ್ ಸೇರಿದಂತೆ ಸುತ್ತಮುತ್ತದ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇದೆ. ಇಲ್ಲಿ ಕಾಂಗ್ರೆಸ್ ಈ ಕೇರಳ ರಾಜ್ಯವನ್ನು ಗೆದ್ದುಕೊಳ್ಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಕರ್ನಾಟಕದ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಕಾಂಗ್ರೆಸ್ಗೆ ಒಂಥರ ದೊಡ್ಡ ಶಕ್ತಿಯನ್ನು ಸಿದ್ದರಾಮಯ್ಯನವರು ಕೊಡ್ತಾರ ಕೇರಳಕ್ಕೆ ಹೋಗಿರೋದು. ಹಾಗಾಗಿ ಅಲ್ಲಿ ಭಾಳ ವಿಶೇಷವಾದಂಥ ಸ್ವಾಗತ ಸಿಕ್ಕಿದೆ. ಇನ್ನು ಈ ಕೋಗಿಲು ಲೇಔಟ್ನ ಘಟನೆ, ಇಲ್ಲಿ ಮುಸ್ಲಿಮರನ್ನು ಅಕ್ರಮ ವಸತಿಯಲ್ಲಿದ್ದಾರೆ ಅಂತ ಅವ್ರನ್ನ ಕಳಿಸಿದ್ದಾರೆ. ಇದನ್ನು ಸರ್ಕಾರ ಅಕ್ರಮ ವಸತಿಯನ್ನು ದೃಢಪಡಿಸಿದೆ. ಆದರೆ ಅದು ಸುದ್ದಿಯಾಗಿದ್ದು ಕೇರಳ ಮೂಲಕ ಪಾಕಿಸ್ತಾನದಲ್ಲಿ ಕೂಡ ಸೌಂಡ್ ಮಾಡಿದೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಸೌಂಡ್ ಆಗಿದ್ದಂಥ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇದನ್ನು ಕೌಂಟ್ರ್ ಮಾಡುತ್ತೆ ಅಂದರೆ, ಇಲ್ಲಿನ ಅಲ್ಪಸಂಖ್ಯಾತ ಬಲದ ಮೇಲೆ ಬಂದಂಥ ಸರ್ಕಾರ ಕಾಂಗ್ರೆಸ್ಸು ಮುಂದೆ ಅವರಿಗೆ ಏನಾದರೂ ಸವಲತ್ತುಗಳನ್ನು ಕೊಟ್ಟು ಅವರ ಅಭ್ಯುದಯ ಮಾಡುತ್ತೆ ಅಂದರೆ ಅವರ ಒಕ್ಕಲೆಬ್ಬಿಸಿದೆ ಅನ್ನುವಂಥ ವಿಚಾರ ದೇಶಾದ್ಯಂತ ಸೌಂಡ್ ಮಾಡ್ತಾ ಇದೆ. ಆದರೆ ಇದಕ್ಕೆ ಕಾಂಗ್ರೆಸ್ ಸಮರ್ಥನೆಯನ್ನು ಕೊಟ್ಕೋತಾ ಇದೆ, ನಾವು ಅವರಿಗೆ ಮನೆಗಳನ್ನು ಕೊಟ್ಟಿದ್ದೀವಿ ಅಂತ. ಆದರೆ ಕೇರಳ ಸರ್ಕಾರ ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ, ಅಲ್ಲಿನ ಮುಸ್ಲಿಮರ ಮತವನ್ನು ಸೆಳ್ಕೊಳ್ಳೋದಕ್ಕೋಸ್ಕರ ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಅವರನ್ನು ಗೆಲ್ಲಿಸಿದಂಥ ಅಧಿಕಾರಕ್ಕೆ ತಂದಂಥ ಮುಸ್ಲಿಮರನ್ನೇ ಕೈ ಬಿಟ್ಟಿದೆ ಅನ್ನುವ ಮಾತನ್ನು ಆಡ್ತಾ, ಸೊ ಆ ರೀತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಗೆ ಕೌಂಟ್ರ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇರಳದಲ್ಲಿ ಹೋಗಿ ಏನಾದರೂ ಸೌಂಡ್ ಮಾಡ್ತಾರಾ, ಅದ್ರ ಬಗ್ಗೆ ಮಾತಾಡ್ತಾರಾ ಅನ್ನುವಂಥ ಕುತೂಹಲ ಸದ್ಯಕ್ಕಿದೆ.